Hello everyone, welcome back to Twins. ಕಾಯಿಸಿದೆ ತರ ಯಾವ ತರ ಐತೆ ಎಕ್ಸ್ಪೀರಿಯನ್ಸ್ ಜೂನಿಯರ್ಸ್ಗೋಸ್ಕರ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಅವ್ರನ್ನೆಲ್ಲ 1 hour ವೆಯ್ಟ್ ಮಾಡಿಸಿದ್ಮೇಲೆ ನಾವಿಬ್ಬರು ಅಲ್ಲಿ ರೀಚ್ ಆದ್ವಿ. ಅವ್ರನ್ನ ಯಾಕೆ ವೆಯ್ಟ್ ಮಾಡಿಸಿದ್ವಿ ಮತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಪೂರ್ತಿ ನೋಡಿ. ಅಲ್ಲಿಂದ ನಾವು ರೀಚ್ ಆಗಿದ್ದು ಬೆಂಬಲ ಔಟ್ರೀಚ್ ಸೆಂಟರ್ಗೆ. ಅಲ್ಲಿಂದ ಬಂದು ನಮಗಂತೂ ಫುಲ್ ಟಯರ್ಡ್ ಆಗಿತ್ತು. ಸೊ ನಾವೆಲ್ಲ ಬೇಗ ಮಲ್ಕೊಂಡ್ಬಿಟ್ವಿ. ಸೊ ನಾವು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗಿದ್ವಿ. ಸೊ ನಾವು ಬ್ರೇಕ್ಫಾಸ್ಟಿಗೆ ಹೋಗಬೇಕಿತ್ತು. ನಾನು ಹೀಗೆ ಕಾಣಿಸ್ತಾ ಇದೆ. ಮತ್ತು ನಾವಿಬ್ಬರು ಒಬ್ಬರು ನೋಡಿದ್ಮೇಲೆ ಇನ್ನೊಬ್ಬರು ನೋಡೋ ಅವಶ್ಯಕತೆ ಏನಿಲ್ಲ, ಬಟ್ ಸ್ಟಿಲ್ ಅವಳನ್ನು ನೋಡಿ. ಸೊ ಇಬ್ಬರು ಒಂದೇ ಥರ ಟ್ವಿನ್ನಿಂಗ್ ಮಾಡ್ಕೊಂಡು ರೆಡಿ ಆಗಿದ್ವಿ. ಅಲ್ಲಿ ಮಾತ್ರ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮಿಬ್ರಿಗಂತೂ ಅಟ್ಮಾಸ್ಫಿಯರ್ ಅಂದರೆ ತುಂಬಾ ಇಷ್ಟ ಆಗಿತ್ತು. ಅದಾದಮೇಲೆ ನಾವೆಲ್ಲ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಮುಗಿಸಿ ಸ್ವಲ್ಪ ಟೀ ಜೊತೆ ಚಿಟ್ ಚಾಟ್ ಮಾಡ್ತಾಯಿದ್ವಿ. ನ್ಯೂ ಫ್ರೆಂಡ್ಸ್ ಅವ್ರ ಜೊತೆ ಎಲ್ಲ ಮಾತಾಡ್ತಾಯಿದ್ವಿ. ಹಾಗೆ ಸ್ಟಾರ್ಟ್ ಆಯಿತು ನಮ್ಮ ಡೇ. ಆಮೇಲೆ ಫಾದರ್ ನಮಗೆಲ್ಲರಿಗೂ ಇಂಟ್ರಡ್ಯೂಸ್ ಮಾಡಿಕೊಡ್ತಿದ್ರು, ಬಿಕಾಸ್ ಅಲ್ಲಿ ಬಂದಿರೋರೆಲ್ಲ ನ್ಯೂ ಪರ್ಸನ್ಸ್ ಆಗಿದ್ದರು. ಸೊ ಕರ್ನಾಟಕದಿಂದ ಡಿಫ್ರೆಂಟ್ ಪ್ಲೇಸಸ್ಸಿಂದ ಅಲ್ಲಿ ಸ್ಟೂಡೆಂಟ್ಸ್ ಬಂದಿದ್ದರು. ಸೊ ನಾವು ಎಂಜಾಯ್ ಮಾಡ್ತಾ ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೊಸ ಫ್ರೆಂಡ್ಸ್ನ ಮಾಡ್ಕೊತ ಇಬ್ಬರು ಎಕ್ಸೈಟೆಡ್ ಆಗಿದ್ವಿ ಏನಿರ್ಬೋದು ಹೇಗಿರ್ಬೋದು ಅಂತ. ಬಟ್ ಆ ಪ್ಲೇಸ್ ಅಂತೂ ತುಂಬ ದೊಡ್ಡದಿತ್ತು. ನಾವು ನೋಡೋಕ್ಕೆ ಸಾಲಿಲ್ಲ, ಬಿಕಾಸ್ ನಾವು ನೆನ್ನೆ ನೈಟ್ ಬಂದಿದ್ವಿ. ಸೊ ಫಸ್ಟು ನಾವು ಏನೇ ಆಗಲಿ ಫಸ್ಟ್ ಫೋಟೋ ತಗೊಬೇಕು ಅಂತ ಇವರೆಲ್ಲ ಫೋಟೋಸ್ ತಗೊತಿದ್ರು. ಸೊ ಫೋಟೋ ಸೆಷನ್ ಸ್ವಲ್ಪ ನಡೀತು. ಅದಾದಮೇಲೆ ಅಲ್ಲಿ ಒಂದು ಫಾರ್ಮ್ ಇದೆ ಅಂತ ಹೇಳಿದರು. ಸೊ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಫಾರ್ಮ್ಗೆ ಹೊರಟ್ವಿ. ಅದೇನು ಜಾಸ್ತಿ ದೂರ ಏನು ಇರಲಿಲ್ಲ, ಅಲ್ಲಿಂದ ಸ್ವಲ್ಪ ದೂರ ಇತ್ತು. ಸೊ ನಾವೆಲ್ಲ ಮಾತಾಡ್ತಾ ಒಬ್ಬೊಬ್ಬರನ್ನ ಹೆಸರುಗಳನ್ನ ತಿಳ್ಕೊತ ಸ್ವಲ್ಪ ಫ್ರೆಂಡ್ಸ್ ಅಂತಾರೆ, ಸ್ವಲ್ಪ ಗೊತ್ತು ಇವ್ರು ನಮಗೆ ಅಂತ ಒಂದು ಫೀಲಿಂಗಲ್ಲಿ ಅವ್ರ ಜೊತೆ ಹೋದ್ವಿ. ಸೊ ಇಲ್ಲಿಂದ ನೋಡಿ ಅಷ್ಟು ದೂರ ಇತ್ತು ನಾವು ಹೋಗ್ತಿರೋ ಫಾರ್ಮ್. ಅಲ್ಲಿ ಇದು ಕೋಳಿಗಳು, ಮೇಕೆಗಳು, ಹಸುಗಳು, ಹಸುಮರಿ, ಕರುಗಳು ಎಲ್ಲ ಇತ್ತು. ಸೊ ಅದೊಂದು ಚಿಕನ್ನ ಕಟ್ಟಾಕ್ಬಿಟ್ಟಿದ್ರು, ಪಾಪ ಅನ್ನಿಸ್ತಿತ್ತು ನಮಗೆ ನೋಡಿ. ಸೊ ಅಲ್ಲಿಂದ ನಾವು ನೋಡೋಣ ಅಂತ ಹೊರಟ್ವಿ. ನಾವಲ್ಲಿರೋ ಕ್ಯೂಟ್ ಕೌಸ್ನೆಲ್ಲ ನೋಡಿಕೊಂಡು ಮುಟ್ಟಕ್ಕೆ ಟ್ರೈ ಮಾಡಿ ಹೆದರ್ಕೊಂಡು ಮುಟ್ಟಿ ಎಂಜಾಯ್ ಮಾಡಿ ನಾವು ನೆಕ್ಸ್ಟ್ ಅಲ್ಲಿಂದ ಸೆಷನ್ ಸ್ಟಾರ್ಟ್ ಆಯಿತು ಅಂತ ಬೇಗ ಹೊರಟ್ವಿ. ಅಲ್ಲಿಂದ ಸೆಷನ್ ಸ್ಟಾರ್ಟ್ ಆಗೋಕ್ಕೆ ಇನ್ನು ಸ್ವಲ್ಪ ಇತ್ತು. ಎಲ್ಲ ಗ್ಯಾದರ್ ಆಗಿದ್ವಿ, ಎಲ್ಲ ರೆಡಿ ಮಾಡ್ತಾಯಿದ್ರು ಸೆಷನ್ಸ್ಗೆ. ಅಲ್ಲಿಂದ ಸೆಷನ್ ಸ್ಟಾರ್ಟ್ ಆಯಿತು. ಸ್ವಲ್ಪ ಇನ್ಫಾರ್ಮೇಟಿವ್ ಥಿಂಗ್ಸ್ನ ತಿಳ್ಕೊಂಡ್ವಿ. ಆಮೇಲೆ ಎಲ್ಲರೂ ಸೆಷನ್ ಕೇಳಿ ಬೋರ್ ಆಯಿತು ಅಂತ ಹೇಳ್ತಾಯಿದ್ರು. ಸೊ ಸೆಷನ್ ಚೆನ್ನಾಗಿತ್ತು, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಫಾದರ್ ನಮಗೆ ತುಂಬ ವಿಷಯಗಳನ್ನ ಹೇಳ್ಕೊಟ್ರು KGSE ಯೂತ್ ಬಗ್ಗೆ. ಅದಾದಮೇಲೆ ಸ್ವಲ್ಪ ಮೆಡಿಟೇಷನ್ ಸೆಷನ್ಸ್ ಇತ್ತು. ಅದನ್ನೆಲ್ಲ ಮುಗಿಸಿ ಸ್ವಲ್ಪ ಕ್ವಿಜ್ ಇತ್ತು. ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಸಖತ್ತಾಗಿತ್ತು. ಅದಾದಮೇಲೆ ಬರೋದು ನೋಡಿ ಫುಲ್ ನಮ್ಮ ಫೇವ್ರೆಟ್ ಪಾರ್ಟ್. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಸೆಷನ್ಸ್ ಎಲ್ಲ ಮುಗಿಸಿ ನಾವೆಲ್ಲ ಹೊರಟಿದ್ವಿ. ಎಲ್ಲಿ ಹೊರಟಿದ್ವಿ ಗೊತ್ತಾ ನಿಮಗೆ? ಬನ್ನಿ ನೋಡೋಣ. ಈಗ ಸ್ಟಾರ್ಟ್ ಆಗೋದು ಫನ್ನಿಯಸ್ಟ್ ಪಾರ್ಟ್. ಸೊ ಎಲ್ಲರಿಗೂ ಹಾಯ್ ಮಾಡ್ತಾ ನಾನು ಒಳಗಡೆ ಹೋಗ್ತಿದ್ದೆ. ಅಷ್ಟೇ ಇವಳು ಏನೋ ಮಾಡ್ತಿದ್ದು ನೋಡಿ. ನಾನಂತೂ ಅಲ್ಲಿ ದೊಡ್ಡದಾಗಿ ಮೈಕ್ ಇಟ್ಕೊಂಡು ಸಾಂಗ್ ಹೇಳೋಣ ಅಂತ ಪೋಸ್ ಕೊಡ್ತಿದ್ದೆ. ಎಲ್ಲರೂ ನನ್ನ ಸಾಂಗ್ ತುಂಬ ಕಾಯ್ತಿದ್ರು ಅಂತ ಅಂದ್ಕೊಂಡ್ರಾ? ಚಾನ್ಸೇ ಇಲ್ಲ. ಇವಳು ಹಾಡಿಗೆ ಯಾರು ತಾನೇ ಕಾಯ್ತಾರೆ? ಅವ್ರು ಹೇಳ್ತಿದ್ದು ಹಾಡಲ್ಲ, ಎಲ್ಲರದ್ದು ಫನ್ನಿಯೆಸ್ಟ್ ವೇಲಿ ಅವ್ರನ್ನ ಕರಿತಿದ್ರು. ಬಟ್ ಆದರೂ ಚೆನ್ನಾಗೇ ಇತ್ತು ಬೈದೇವೆ ಹೇಳ್ಕೊಬೇಕು. ಸೊ ಎಲ್ಲರಿಗೂ ನೇಮ್ಸ್ ಕರಿತಿದ್ವಿ. ಪಾಪ ಅವ್ರು ಶಾಕ್ ಆಗ್ತಿದ್ರು ಎಲ್ಲಿಂದ ಬರ್ತಿತ್ತು ಅಂತ. ನಾನು ಎಷ್ಟೇ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು ನನ್ನ ಕೈಗೆ ಅವಳು ಮೈಕ್ ಕೊಡಲಿಲ್ಲ. ಫೈನಲಿ ಅವಳೇ ಇಟ್ಕೊಂಡು ರಾಜಭಾರ ಮಾಡ್ತಿದ್ರು. ಆ್ಯಂಡ್ ಅದು ತುಂಬ ಫನ್ನಿ ಆಗಿತ್ತು. ಇನ್ನೂ ಚಿಕ್ಕ ಮಕ್ಳ ಥರ ಮೈಕ್ ಇಟ್ಕೊಂಡು ಮಿಮಿಕ್ರಿ ಮಾಡೋ ಥರ ಆಗಿರ್ಬೋದು. ಬಟ್ ಅದು ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಬನ್ನಿ ಹೋಗೋಣ. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಾಗಬೇಕು ಮತ್ತು ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ.
ಪ್ರೇಯರ್ ಸಾಂಗಿಂದ ಸ್ಟಾರ್ಟ್ ಆಗಿ ಅಂತ್ಯಕ್ಷರಿಗೆ ಅದು ಟರ್ನ್ ಆಯಿತು. ಕೊನೆಗೆ ಯಾವುದು ಸಾಂಗ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಈ ಸಾಂಗ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಟ್ರಕ್ಕಿಂಗ್ಗೆ. ಹೇ ಸ್ಟಾರ್ಟಿಂಗ್ ಮಾತ್ರ ಇಷ್ಟೊಂದು ಜೋಶು ಸಾಂಗ್ ಎಲ್ಲ ಹಾಕ್ಕೊಂಡು ನಾವೇ ಬಿಟ್ಟು 5 ನಿಮಿಷಕ್ಕೆ ಹತ್ತಿ ಬಿಡ್ತೀವಿ ಅಂದ್ಕೊಂಡು ಫುಲ್ ಜೋಶಲ್ಲಿ ಎಲ್ಲರೂ ಫ್ಲೆಕ್ಸ್ ಮಾಡ್ಕೊಂಡು ಹೋದ್ವಿ. ಅದು ಫುಲ್ ಡ್ಯಾನ್ಸ್ ಮಾಡ್ಕೊಳ್ತಾರ ಫುಲ್ ಮ್ಯೂಸಿಕ್ನ ಎಂಜಾಯ್ ಮಾಡಿಕೊಂಡು. ಆಮೇಲೆ ನಮ್ಮ ಪರಿಸ್ಥಿತಿ ಹೇಗಾಯಿತು ಅಂದರೆ ಕೇಳಬೇಡಿ. ಅದನ್ನು ಗೊತ್ತಾಗಬೇಕು ಅಂದರೆ ವಿಡಿಯೋ ಪೂರ್ತಿ ನೋಡ್ಬೇಕು ನೀವು. ನಾವಿಬ್ಬರಂತೂ ಸಖತ್ ಎಕ್ಸೈಟೆಡ್ ಆಗಿದ್ವಿ ಬಿಕಾಸ್ ನಾವು ಆಲ್ಮೋಸ್ಟ್ ಯಾವ ಟ್ರಕ್ಕಿಂಗಿಗೂ ಹೋಗಿರಲಿಲ್ಲ. ಸೊ ಹಾಗೆ ನಡೀತಾ ಅಲ್ಲಿ ಫನ್ನಿ ಥಿಂಗ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಮತ್ತು ಅಲ್ಲಿ ಜಾಗ ಅಂತೂ ಸಕ್ಕತ್ತಾಗಿತ್ತು. ಪ್ಲೇಸ್ ಅಂತೂ ಚೆನ್ನಾಗಿತ್ತು. ಅಲ್ಲೊಂದು ಮಂಕಿ ನಾವು ಅದ್ರ ಬಗ್ಗೆ ಎಲ್ಲ ಫನ್ ಮಾಡಿಕೊಂಡು ಆಮೇಲೆ ಅಲ್ಲಿ ಯಾರೋ ದೃಷ್ಟಿಗೊಂಬೆ ಹಾಕಿದ್ರು ಅದನ್ನಂತೂ ಫನ್ ಮೇಲೆ ಫನ್ ಮಾಡಿಕೊಂಡು ನಾವು ಸ್ಟೆಪ್ಸ್ ಹಾಕ್ತಾ ಸ್ಟೆಪ್ಸ್ ಹತ್ತುತ್ತಾ ಮೇಲೆ ಹತ್ತಿದ್ವಿ. ಸೊ ಅಲ್ಲಿ ತುಂಬ ಮಂಕೀಸ್ ಇತ್ತು. ಅದಾದಮೇಲೆ ನಾವು ಸ್ಟೆಪ್ಸ್ನ ಕೌಂಟ್ ಮಾಡಿಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗುಡ್ಡ ಬೆಟ್ಟ ಹತ್ತೀವಿ ಅಂತ ಕರ್ಕೊಂಡ್ಬಂದು ಸ್ಟೆಪ್ಸ್ ಹತ್ತಾರೆ ಗೈಸ್. ಅಲ್ಲಿ ಬರೋರೆಲ್ಲ ಹೇಳ್ತಾ ಇದ್ರು ಫೋನ್ ಕಿತ್ಕೊಳ್ಳುತ್ತೆ ಮಂಕೀಸ್ ಥಿಂಗ್ಸ್ನ ಕಿತ್ಕೊಳ್ಳುತ್ತೆ ಹುಷಾರು ಅಂತ. ಸೊ ನಾವು ಹಾಗೆ ಹೊರಡ್ತಾ ಇದ್ವಿ. ಅಲ್ಲಿ ಪ್ಲೇಸಸ್ ತುಂಬ ಚೆನ್ನಾಗಿತ್ತು. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಒಂದೊಂದು ಮೂಮೆಂಟ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಸೊ ಹತ್ತುತ್ತಾ ನಾವು ಆಲ್ರೆಡಿ ಹಾಫ್ ವೇ ಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ದೇವಸ್ಥಾನಗಳು, ಶಿಲೆಗಳು, ಅದು ತುಂಬ ನೋಡೋಕ್ಕೆ ಕಣ್ಣಿಗೆ ವಾವ್ ಅನ್ನಿಸ್ತಾ ಇತ್ತು. ಮತ್ತು ಅಲ್ಲಿ ಏನೇನೋ ಕಲ್ಲುಗಳೆಲ್ಲ ಇಟ್ಟಿದ್ರು. ನಾವು ಅರ್ಧ ದಾರಿ ರೀಚ್ ಆದಮೇಲೆ ವ್ಯೂ ನಮ್ಗೆ ಬರೀ ಅರ್ಧಕ್ಕೆ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಮೇಲಿಂದ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಬಟ್ ನಾವೆಲ್ಲ ಅರ್ಧಕ್ಕೆ ಫುಲ್ ಸುಸ್ತಾಗಿ ಹೋಗಿದ್ವಿ. ಐ ಗೆಸ್ ಅಲ್ಲಿ ಕೂತಿರೋರು ಅಷ್ಟೇ ಜನ ಅನಿಸುತ್ತೆ ಅಲ್ಲೇ ಕೂತ್ಕೊಂಡ್ಬಿಟ್ರು. ಇನ್ನೂ ಎಂಟ್ರೆನ್ಸ್ ಹತ್ತುತ್ತಿದ್ವಿ ನಾವಿನ್ನೂ. ಆಲ್ರೆಡಿ ಎಲ್ಲರಿಗೂ ಅಷ್ಟಕ್ಕೆ ಸುಸ್ತಾಗಿ ಪೂರ್ತಿ ಎಲ್ಲ ತಂದಿರೋ ನೀರನ್ನೆಲ್ಲ ಕುಡಿತಿದ್ವಿ. ಬಟ್ ಅರ್ಧಕ್ಕೆ ವ್ಯೂ ಹಂಗೆ ಇತ್ತು ದಟ್ ವಿ ಆರ್ ಇಮ್ಯಾಜಿನ್ ದಟ್ ಪೂರ್ತಿ ಮೇಲೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅಂತ ಅದೊಂದು ಮೋಟಿವೇಶನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಬರೀ ಸ್ಟೆಪ್ಸೇ ಇರುತ್ತೆ ಅಂದ್ಕೊಂಡು ಹತ್ತುತ್ತಾ ಇದ್ವಿ. ಬಟ್ ಇಲ್ಲಿ ನೋಡಿದ್ರೆ ಬೆಟ್ಟ ಗುಡ್ಡಗಳು ಇತ್ತು. ಇವಳಾಗಲೇ ನನ್ನ ಕೈಲಿ ಆಗಲ್ಲ ಅಂತ ಸ್ಟಾರ್ಟ್ ಮಾಡಿದ್ವು. ಬಟ್ ಏನೋ ಒಂದು ಧೈರ್ಯ ಮಾಡಿ ಹತ್ತಿದ್ವಿ. ಬಟ್ ಸ್ವಲ್ಪ ಜನ ಎಲ್ಲ ಅಲ್ಲೇ ಕೂತ್ಕೊಂಡ್ರು ಬಿಕಾಸ್ ತುಂಬ ಕಷ್ಟ ಇತ್ತು ಹತ್ತೋದು. ಸೊ ನೋಡಿ ಆ ಥರ ಇತ್ತು ಪ್ಲೇಸು. ಸ್ವಲ್ಪ ಜನ ಅಲ್ಲೇ ಕೂತ್ಕೊಂಡು ನಾವು ಕ್ಯಾರಿ ಔಟ್ ಮಾಡಿದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಸ್ಟೆಪ್ ಹತ್ತಿದ್ಮೇಲೆ ಚೆನ್ನಾಗಿತ್ತು ವ್ಯೂ. ಆ್ಯಂಡ್ ಅಷ್ಟಕ್ಕೆ ನನಗೆ ಫುಲ್ ಟಯರ್ಡ್ ಆಗಿತ್ತು. ಹಿಂಗಾಗ್ಬಿಟ್ಟು ನೀರು ಕುಡಿತಿದ್ದೆ, ಬಿಸಿನೀರು ಕುಡ್ಕೊಂಡು ಕೂತಿದ್ದೆ. ಆಗ್ತಿಲ್ಲ ನನ್ನ ಕೈಲಿ ಹತ್ತಲ್ಲ ಅಂತ. ಬಟ್ ದಟ್ ಸನ್ಸೆಟ್ ಮತ್ತು ಅಲ್ಲಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿತ್ತು. ನಾವಿನ್ನು ಹತ್ತುತ್ತಾ ಇದ್ವಿ, ಸನ್ಸೆಟ್ ಆಗ್ತಿತ್ತು. ಬಟ್ ಅಲ್ಲಿ ಹೆದರಿಸ್ತಾ ಇದ್ರು, ನೀವು ಬೇಗ ಹೋಗಲಿಲ್ಲ ಅಂದರೆ ಕ್ಲೋಸ್ ಆಗುತ್ತೆ ಅಂತ. ಸೊ ಅದಕ್ಕೆ ಬನ್ನಿ ಅಂತ ಕರೀತಾ ಇದ್ರು. ಅಲ್ಲಿಂದ ಬಂದಿದ್ದು, ಅಲ್ಲಿ ಅಷ್ಟು ದೂರದಿಂದ ಬಂದ್ವಿ. ಇನ್ನೇನು ಸ್ವಲ್ಪ ದೂರ ವಿ ವಿಲ್ ಬಿ ರೀಚ್ಡ್ ಅಂತ ಅನ್ಕೋತೀನಿ. ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದೆ. ಬಟ್ ನಾವು ಫುಲ್ ಎಕ್ಸಾಸ್ಟೆಡ್ ಆಗೋಗ್ಬಿಟ್ಟಿದ್ವಿ ಪೂರ್ತಿ. ಬಟ್ ಅಷ್ಟಕ್ಕೆ ನಮ್ಗೆ ವ್ಯೂ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಸೊ ಫೈನಲಿ ನಾವು ಅಷ್ಟು ಜನ ಗರ್ಲ್ಸ್ ಹೊರಟಿದ್ರಲ್ಲಿ ಫೈನಲಿ ರೀಚ್ ಆಗಿದ್ದು 4 ಮೆಂಬರ್ಸ್. ನಾನು, ಯೋಗಿತಾ ಮತ್ತು ರೇಮಾ ಮತ್ತು ಜನಸ್. ಬಟ್ ಆದರೂ ಅಷ್ಟು ಕಷ್ಟಪಟ್ಟು ಹತ್ತಿದ್ಗೂ ಓ ಮೈ ಗಾಡ್ ದಿಸ್ ಸನ್ಸೆಟ್ ವರ್ತ್ ಇಟ್ ಮಾತ್ರ. ಜೀವ ವಿ ಕ್ಯಾನ್ ಸೇ ಇನ್ ಕನ್ನಡ. ಜೀವ ಬಾಯಿ ಬಂದಿದೆ, ವಿ ಕ್ಯಾನ್ ಬ್ರೀತ್. ಬಟ್ ಇಟ್ ವಾಸ್ ಸೋ ನೈಸ್. ಇಲ್ಲಿಗೆ ಬಂದಮೇಲೆ ಹತ್ತಿದ್ಕೋ ಖುಷಿ ಆಗುತ್ತೆ ಬಿಕಾಸ್ ಬೆಸ್ಟ್ ವ್ಯೂ. ನಮ್ಮಿಬ್ರಿಗಂತೂ ಫುಲ್ ಖುಷಿ ಆಯಿತು, ಫುಲ್ ಸ್ಯಾಟಿಸ್ಫೈಡ್ ಆಯಿತು. ಅಷ್ಟು ಕಷ್ಟಪಟ್ಟು ಹತ್ತಿದ್ಕೂ ದಟ್ ಒನ್ ವ್ಯೂ ಮೇಡ್ ಅವರ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಸನ್ಸೆಟ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಸೊ ಸನ್ಸೆಟ್ ಆಗ್ತಾ ಇತ್ತು. ಸೊ ಎಷ್ಟು ಚೆನ್ನಾಗಿತ್ತು ವ್ಯೂ ಅಂತ ಅಂದರೆ ನೀವು ನೋಡ್ಬೋದು. ಅಲ್ಲಿ ಸನ್ಸೆಟ್ ಆಗ್ತಿತ್ತು. ಹಾಗೆ ನಾವು ಆ ಸನ್ಸೆಟ್ನ ಎಂಜಾಯ್ ಮಾಡಿ ಈ ಕಡೆ ನೋಡೋ ಅಷ್ಟರಲ್ಲಿ ಮೂನ್ ಬಂದಿತ್ತು. ಇಟ್ ವಾಸ್
ತುಂಬ ಚೆನ್ನಾಗಿತ್ತು ಎರಡನ್ನೂ ಒಟ್ಟಿಗೆ ನೋಡೋ ಎಕ್ಸ್ಪೀರಿಯನ್ಸ್. ಬಟ್ ತುಂಬ ಕತ್ತಲೆ ಆಗ್ತಿರುವ ಕಾರಣ ನಾವು ಬೇಗ ಹೊರಡಬೇಕಿತ್ತು. ಮತ್ತು ಇಲ್ಲಿ ನಾವು ಕರ್ನಾಟಕ ಫ್ಲ್ಯಾಗ್ ನೋಡ್ಬೋದು. ನಾವಿವಾಗ ಹತ್ತಿರೋ ಬೆಟ್ಟ ಯಾವುದು ಅಂದರೆ ಶಿವಗಂಗಾ ಬೆಟ್ಟ ಅಂತ. ನನಗೆ ಹತ್ತಾದ್ಮೇಲೆ ನಮ್ಮಿಬ್ಬರು ಗೊತ್ತಾಯಿತು, ಅವಾಗ ಅಲ್ಲಿವರೆಗೂ ಗೊತ್ತಾಗಿರಲಿಲ್ಲ. ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊತ ನಾವು ಬೆಟ್ಟ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಸನ್ಸೆಟ್ ಆಗಿತ್ತು, ಇಟ್ಸ್ ಟೂ ಡೇಂಜರಸ್ ಅಲ್ಲಿರೋದು. ಸೊ ನಾವು ಹಾಗೆ ಬೆಟ್ಟ ಇಳಿತಾ ಇಷ್ಟು ಕತ್ತಲೆ ಆಗಿತ್ತು. ಅವಾಗೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ತುಂಬ ಸುಂದರವಾಗಿರೋ ಜಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫುಲ್ ಸುಸ್ತಾಗಿ ಬೆಟ್ಟ ಇಳಿದ್ವಿ. ನಾವು ಅಲ್ಲಿಂದ ಬಂದಮೇಲೆ ನಮಗೋಸ್ಕರ ಫೈರ್ ಕ್ಯಾಂಪ್ ಅರೇಂಜ್ ಆಗಿತ್ತು. ಬಿಕಾಸ್ ಅವಾಗ ನೈಟಲ್ಲಿ ತುಂಬ ಕೋಲ್ಡ್ ಇತ್ತು. ಸೊ ನಮಗೆ ಈ ಫೈರ್ ಕ್ಯಾಂಪ್ ಒಂಥರ ರಿಲೀಫ್ ಕೊಡ್ತು. ಬಿಕಾಸ್ ಅಲ್ಲೂ ಫುಲ್ ಟಯರ್ಡ್ ಆಗಿದ್ವಿ, ಒಂಥರ ವಾರ್ಮ್ ಫೀಲ್ ಕೊಡ್ತು. ಸೊ ಫೈರ್ ಕ್ಯಾಂಪ್ ಮುಗಿಸಿ ನಾವೆಲ್ಲ ಬೇಗ ಮಲಗಿದ್ವಿ. ಬಿಕಾಸ್ ತುಂಬ ಟಯರ್ಡ್ ಆಗಿತ್ತು ಮತ್ತು ನಮಗೆ ನಾಳೆ ಸೆಷನ್ ಮತ್ತು PPT ಪ್ರೆಸೆಂಟ್ ಮಾಡೋಕ್ಕಿತ್ತು. ಸೊ ಮಾರ್ನಿಂಗ್ ಎದ್ದು ಫ್ರೆಶನ್ ಅಪ್ ಆಗಿ ಬ್ರೇಕ್ಫಾಸ್ಟ್ಗೋಸ್ಕರ ಪ್ರೇಯರ್ ಮಾಡ್ತಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಅಂತ ಹೋಗಿದೆ ಎಲ್ಲಿ ಅಂತ ಅಂದರೆ ಸೆಷನ್ಸ್. ಬಿಕಾಸ್ ನಾವು ಒನ್ ಡೇ ಬಿಫೋರ್ ಏನೇನು ಕಲ್ತ್ವಿ, ನಾವು ಏನೇನು PPT ಆಗಿ ಕನ್ವರ್ಟ್ ಮಾಡಿದ್ವಿ ಅನ್ನೆಲ್ಲ ನಮಗೆ ಪ್ರೆಸೆಂಟ್ ಮಾಡೋಕ್ಕಿತ್ತು. ಸೊ ನಾವು ಏನು ಕಲ್ತ್ವಿ ಮತ್ತು ನಮ್ದು ಏನು ಹೊಸ ಥಿಂಗ್ಸ್ ನಮ್ಮ ಪ್ರೆಸೆಂಟೇಷನಲ್ಲಿ ಹಾಕಬೇಕು ಅಂತೆಲ್ಲ ನಮಗೆ ಅಲ್ಲೆಲ್ಲ ಸಜೆಸ್ಟ್ ಮಾಡ್ತಾಯಿದ್ರು. ಬಿಕಾಸ್ ನಾವು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಲ್ವಾ. ಸೊ ಅದೆಲ್ಲ ಸಜೆಷನ್ನ ತೊಗೊಂಡು ಸೊ ನಾವು ಎಷ್ಟು ಕಲ್ತಿದ್ವಿ ಅದನ್ನು ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡಿದ್ವಿ. ಸೊ ನಾವು ತುಂಬ ಕಲ್ತ್ವಿ. ಈ ಲರ್ನಿಂಗ್ ಪ್ರೋಸೆಸ್ ನಮಗೆ ತುಂಬ ಇಷ್ಟ ಆಯಿತು. ಮತ್ತು ಹೊಸ ಜಾಗ, ಹೊಸ ವ್ಯಕ್ತಿಗಳು ಮತ್ತು ಹೊಸ ಥಿಂಗ್ಸ್ ನಮಗೆ ತುಂಬ ಇನ್ಸ್ಪೈರ್ ಮಾಡ್ತು. ಸೊ ನಾವಿಬ್ಬರಂತೂ ತುಂಬ ಹ್ಯಾಪಿ ಆದ್ವಿ. ಸೊ ಇದರಿಂದ ನಾವು ತುಂಬ ಕಲ್ತ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ನಾವು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಹೀಗೆ ಕ್ಯೂಟ್ ಮತ್ತು ಫನ್ನಿ ಮತ್ತು ಅಡ್ವೆಂಚರಸ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.